ಪ್ರಜಾಕಿರಣ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಮಕ್ಕಳು ಇವರೆಲ್ಲ. ಸ್ಪೆಷಲ್ ಗೆಸ್ಟ್ ಇವ್ರುಗಳೇ. ಈ ಕಡೆಯಿಂದ ಕೊಡಿ, ಕ್ಯಾಮ್ರಾಗಳಿಗೆ ಅಡ್ಡ ಬನ್ನಿ. ಈ ಕಡೆಯಿಂದ ಕೊಡಿ. ಹಾ, ಪಟ್ನಾಯಕ್ ಸರಿಗೆ ಒಂದಷ್ಟು ಜನ ಕೊಡಿ. ಹಾ, ಯಾರು ಮೋಕ್ಷ ಸರ್. ಹಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಮತ್ತೆ ಕರಿತೀನಿ. ಥ್ಯಾಂಕ್ ಯು. ಇಲ್ಲ ಇಲ್ಲ, ಪ್ರೇಮ್ ಸರ್ ಮಧ್ಯೆ ಬಂದ್ಬಿಡಿ. ಸ್ವಲ್ಪ ಮುಂದೆ ಬಂದ್ಬಿಡಿ ಪ್ರೇಮ್ ಸರ್. ಹಾ, ರಘು ಸರ್ ಬನ್ನಿ, ನೀವು ಬನ್ನಿ. ಎಲ್ಲ ಸ್ಮೈಲ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಮ್ಮ ಟೈಗರ್ ಬಾಯ್ ಇದೆ. ನಮಸ್ತೆ. ಅಂಡ್ ಇವತ್ತು ನನ್ನ ಅದೃಷ್ಟ ಅನ್ಕೊಂತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು. ಏನಕ್ಕೆ ನಾನು ಸಾಮಾನ್ಯವಾಗಿ ನಮ್ದು ಇವಾಗೆಲ್ಲ ವರ್ಕ್ ನಡೀತಾ ಇರೋದು, ಎಲ್ಲೂ ಹೋಗಿಲ್ಲ ಕೂಡ. ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು. ಅವ್ನು ನಮ್ಮ ಇದ ಎಲ್ಲ ಮುಂಚೆಗೆ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ. ಏನಕ್ಕೆ ಅಂದ್ರೆ ಆರ್ ಪಿ ಸರ್. ಓಕೆ, ನನ್ಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ, ಬರ್ತ್ ಅಂತೀವಲ್ಲ, ಅದೊಂದು ಕೊಟ್ಟಿದ್ದು ನಮ್ಗೆ. ನಿಜವಾಗ್ಲೂ ಥ್ಯಾಂಕ್ ಯು ಆರ್ ಪಿ ಜಿ. ನಿಮ್ ಸಾಂಗ್ ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇವೆ. ನಾನು ಸಾಂಗ್ ಆಲೇ ಕೇಳಿದ್ದೀನಿ. ಇಟ್ಸ್ ಅಮೇಸಿಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು. ಅದ್ಭುತವಾದ ಸಾಂಗ್ ಇದೆ. ನಾನು ಅದನ್ನೇ ಹೇಳಿದೆ ಅವ್ನಿಗೆ, ಫಸ್ಟ್ ಈ ಸಾಂಗ್ ನ ಬಿಟ್ಬಿಡು, 100% ಆಡಿಯನ್ಸ್ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ, ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡ್ಬೇಡ ಅಂತ. ಬ್ಯೂಟಿಫುಲ್ ಸಾಂಗ್. ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡ್ಕೊಡಿ ಒಂದು ಸಾಂಗ್. ಅಂಡ್ ನಾನು ಮತ್ತು ಗುಂಡ, ನಾನು ಯಾವಾಗಲೂ ಅವ್ನಿಗೆ ಹೇಳ್ತಿದ್ದೆ ನಾನು, ನಾಯಿ ತಾಯಿ ಎರಡಿದ್ದೆಲ್ಲ ತುಂಬಾ ನಿಯತ್ತು. ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ. ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ, ತಾಯಿನೂ ಅಷ್ಟೇ. ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ, ಪುರಾಣದಿಂದ ತಗೊಬನ್ನಿ, ಅವಳೆ ಕೈ ಬಿಡಲ್ಲ. ಸೊ ಅವ್ನಿಗೆ ಯಾವತ್ತೂ ಹೇಳಿದೆ, ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ, ಕಾಸು ಮಾಡಿದ್ಯಾ ನೀನೇನೋ ನಮ್ಮನ್ನ ಹೀರೋಗಳು ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ, ನೀನು ಬಡಿ ಮಗನೇ ನಾಯಿ ಇಟ್ಕೊಂಡು ಮಾಡ್ತಿದ್ಯಲ್ಲ, ಕಾಸು ಮಾಡ್ಬಿಡ್ತಾ ಇದೀಯ ಅಂತ. ಎನಿವೆ, ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್. ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ, ಅವ್ರ ಜೊತೆ ನಾನು ಇರ್ತೀನಿ. ಬೆಸ್ಟ್ ವಿಶಸ್ ಹೇಳಿ ಆರ್ ಪಿ ಸರ್. Actually, RP.1, excuse me, RP.2, this is re-entry. Nanu Mattu Gunda, again Prem sir. Started with Prem sir and again Prem sir. Let's watch the song Nanu Mattu Gunda. ಅಂದ್ರೆ ಆರ್ ಪಿ ಸರ್ 2.0 ಇದು ಈ ಸಿನಿಮಾಯಿಂದ. ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್. ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ಇವತ್ ಸ್ವಲ್ಪ ಟ್ವಿಸ್ಟ್, ಇದು ಮಕ್ಕಳ ಹಾಡು, ಅದನ್ನ ನೀವು ರಿಲೀಸ್ ಮಾಡ್ತೀರಾ. ಒಂದು ಇದು ಎಲ್ಲರೂ ಕೇಳಂತ ಹಾಡು, ನನಗೆ ಮಕ್ಳು ಅಂತ ಅಂತಿಲ್ಲ, ಯಾಕಂದ್ರೆ ಟ್ಯೂನ್ ಹೆಂಗೆ ಆರ್ ಪಿ ಸರ್ದು ವಾಯ್ಸ್ ಇದೆಯಲ್ಲ, ಈಗ ನೋಡ್ತಾ ಇದ್ದೆ ನಾನು ಇದನ್ನ, ಯಾವುದು ಕಂಪೋಸಿಂಗ್ ಇದು, ಅವ್ರ ವಾಯ್ಸ್ ಏನ್ ಸ್ವಲ್ಪ ಲೈಕ್ ಮಚ್ ಹೇಟ್ಗಳಿದ್ದಂಗೆ ವಾಯ್ಸ್ ತುಂಬಾ ಇದಾಗುತ್ತೆ, ಆಗುತ್ತೆ, ತುಂಬಾ ಆಂಟ್ ಆಗುತ್ತೆ. ಸೊ ಆ ತರದ್ದು ಒಂದು ವಾಯ್ಸು, ಮತ್ತೆ ಅವ್ರ ರಾಗಗಳೇ ಹೆಂಗೇನೆ, ಅವ್ರ ಅವ್ರೊಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ. ಸೊ ಆತರ ಎನಿವೆ, ಸೊ ಇವತ್ತು ಖುಷಿ ಆರ್ ಪಿ ಸರ್ ಸಾಂಗು, ಅದು ನಾನು ಮತ್ತು ಗುಂಡ ನಾವು 5 ಪಿಕ್ಚರ್ ರಿಲೀಸ್ ಮಾಡ್ತೀವಿ ಅಂತ. ಆಲ್ ದ ವೆರಿ ಬೆಸ್ಟ್ ಸಾಂಗ್ಗೆ, ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ. ತುಂಬಾ ಖುಷಿ ಇದೆ. ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ 1 ನೋಡಿದ್ಮೇಲೆ
ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ, ನಮ್ಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ. ಬಟ್ ಅವ್ರು ಕಾಲ್ ಮಾಡಿ ಈ ತರದ್ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಗೆಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ. ಬಟ್ ಅವನು ನಮಗ್ ಸಪೋರ್ಟ್, ಗುಂಡನ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ. ಪಾಪ ನಾವ್ ಎಷ್ಟತಿ ರೀಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು. ತುಂಬಾ ಖುಷಿ ಆಗ್ತಿತ್ತು. ಅಂಡ್ ವಿ ಆರ್ ಬ್ಲೆಸ್ಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಗಳನ್ನ ಹಂಚ್ಕೊಂಡ್ವಿ. ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ, ಅವು ನಮ್ಮ ಎಮೋಷನ್ಸ್ ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ. ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ. ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ, ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ. ಅವ್ನ್ ಸಪೋರ್ಟ್ ಮಾಡ್ದ. ಅವ್ನ್ ಹೆಂಗೆ ನಾನ್ ಹಿಂಗಿರ್ತೀನಿ ನೋಡಿ ನೀವ್ ಹೆಂಗಾಗತ್ತೆ ಅನ್ನೋ ತರ ಅವ್ನು ನಮ್ಗೆ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ. ಪಾಪ ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ. ಅಂಡ್ ಜೀವನ ಲೈಕ್ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ. ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾಪಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ ಹೊಡೆದ್ಬಿಡ ತಲೆಗೆ ಅನ್ಸೋದು, ಹುಚ್ಚಾಪಟ್ಟೆ ಮಾಡೋನು ಸರ್. ಆಮೇಲೆ ಆ ನಾಯಿಗೆ ರಾಸ್ ಎತ್ತು ಬಿಡೋದು ಹಂಗೆ ಇದ್ ಮಾಡೋನು. ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳ್ದೆ, ಡೈರೆಕ್ಟರ್ ಸರ್ ಜಾಸ್ತಿ ಬೇಡಿ ಮೇಡಮ್ ನಮ್ಮ ಅಣ್ಣನ ಮಗ ಅಯ್ಯೋ ಸಾರಿ ಸರ್. ಆಮೇಲೆ ಗೊತ್ತಾಯ್ತು ನಂಗೆ. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜೀಜ್ ಅಣ್ಣನ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ. ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ, ಇನ್ನೂ ಯಾವಾಗನ್ನ ರಿಲೀಸ್ ಮಾಡ್ತೀರಾ, ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ, ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ, ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ, ಬನ್ನಿ ಅಂತ ಹೇಳಿದ್ರು. ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ. ಸೂಪರ್. ಯುವನಿಗೆ ಕೊಡೋಣ. ಏನೋ ಅವ್ರು ಅಷ್ಟೊಂದು ತರ್ಲೆ ಗುಂಡಂಗೆ ತರ್ಲೆ ಮಾಡ್ತಾ ಇದ್ರು ಅಂತಾನೆ ಹೇಳಿದ್ರು. ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದಾಗಿಂದ ನೋಡಿದ್ರೆ ಫುಲ್ ಸೈಲೆಂಟ್. ಹೇಗಿತ್ತು ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವನ್. ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳೆಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಆದ್ರೂ ಬಿಡ್ಲಿಲ್ಲ, ಮಾಡ್ದೋ. ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದೋ. ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ, ಆ ತರ ಅವನು ಅಲ್ಲಿ ಎಲ್ಲಾರನ್ನೂ ಶೈನ್ ಮಾಡ್ತಾ ಇದ್ದ. ಸೊ ಇಷ್ಟೇ. ಇಲ್ಲಿ ಬಂದಿರೋರ್ಗೆಲ್ಲರನ್ನೂ ನಾನು ಇಷ್ಟೇ ಕೇಳೋದು, ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಬೆಸ್ಟ್ ವಿಶಸ್. ತುಂಬಾ ಚೈಲ್ಡ್ಹುಡ್ ಸಾಂಗ್ ಅಲ್ಲ, ಸ್ವಲ್ಪ ಮುಂದೆ ಬನ್ನಿ. ಎಲ್ರಿಗೂ ನಮಸ್ಕಾರ. ಮೊದಲನೇ ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಆರ್ಪಿ ಸರ್. ನಿಮ್ಮ ಜೊತೆ ನಾನು ಕೂತ್ಕೊಳ್ಳೋದೇ ಒಂದು ಆನರ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ರೆಡಿ ಟೀಸರಲ್ಲಿ ಏನಿದೆಯೋ ಮಾತಾಡಿದ್ದೀನಿ. ಒಂದು ಸ್ವಲ್ಪ ಇವಾಗ ಜೆಲಸಿ ಸ್ಟಾರ್ಟ್ ಆಗ್ತಾ ಇದೆ, ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ. ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ, ಅಲ್ಲೂ ಎಲ್ಲ ಬಂಡಿ ಅಂತ ಅವನಿಗೆ ಮುತ್ಕೊಂತಾರೆ. ನಾನು ಯಾರು ಕೇರ್ ಮಾಡ್ತಾ ಇಲ್ಲ. ನಂದು ಸಾಂಗು ಬಂದಿಲ್ಲ, ನಾನೇನು ಇನ್ನೂ ತೋರಿಸೂ ಇಲ್ಲ. ಸೊ ಇದರಲ್ಲಿ ಹೌದು ಸೈಡ್ ಆಕ್ಟ್ರೆ, ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಅಂತ. ಹೀರೋ ನಿಜವಾಗ್ಲೂ ಖುಷಿ ಆಗತ್ತೆ ನಮ್ಗೆ ಹೀರೋ ಜೊತೆ ಆಕ್ಟ್ ಮಾಡೋಕ್ಕೆ. ಅದು ಹೆಮ್ಮೆನೂ ಇದೆ ನನಗೆ. ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ. ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ. ಮೇನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ. ಇವನ್ ಈ ಇವೆಂಟು ನೋಡ್ಬೋದು, ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬಾ ಕ್ರಿಯೇಟಿವಿಟಿ ಇದೆ. ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ. ಥ್ಯಾಂಕ್ ಯು. ಸರ್ ಓಪನ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳಿದೆ ಅಷ್ಟೇ. ಇಟ್ಸ್ ಅನ್ ಆನರ್ ಸರ್. ಅವ್ರ ಜೊತೆ ಕುತ್ಕೊಳ್ಳೋದು ಒಂದು ಆನರ್ ನನಗೆ. ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀವಿ, ಯಾವಾಗ್ಲೂ ನೋಡ್ತಾ ಇರ್ತೀವಿ. ಅಂಡ್ ಫ್ಯಾನ್ ಬಾಯ್ಸ್ ನಾವು. ಸೊ ಹ್ಯೂಜ್ ಆನರ್ ಸರ್. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ. ಈ ತರದ ಸಿನಿಮಾಗಳು, ಈ ತರದ ಕಂಟೆಂಟ್, ಆಮೇಲೆ ರಘು ಸರ್ ನೀವ್ ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅಂತ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಸರ್? ಅದನ್ನ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ಅವನ್ನ. ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಬಡಿ ಮಗ ನೀನು ಒಂದು ನಾಯಿನ ಇಟ್ಕೊಂಡು ಒಂದು ನಾಯಿನ ಇಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಕಳ್ಳ ಬಡಿ ಮಗ ಅಂತ. ಸೊ ಎನಿವೆ
ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು. ಏನಕ್ಕೆ ನಾನು ಕೇಳಿದ್ದೆ, ವಿಜುವಲ್ ನೋಡಿರ್ಲಿಲ್ಲ, ಕೇಳಿದ್ದೆ. ಸಾಮಾನ್ಯವಾಗಿ RP ಸರ್ ಮ್ಯೂಸಿಕ್ ಅಂದ ತಕ್ಷಣನೇ ಒಂದು ಕನ್ಫರ್ಮ್ ಇರುತ್ತೆ, ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ಮೇಲೆ, ಸೊ ಅದನ್ನ ನಾನು ಹಿಂದೆ ಹಂಸಲೇಖವರಾಗ್ಲಿ ಇಳಿಯರಾಜವರಾಗ್ಲಿ ಯಾರೇ ಆಗ್ಲಿ ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವರೆಗೂ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆ ಉದಾಹರಣೆನೇ ನನಗೆ RP ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನ್ಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ ಇಟ್ಸ್ ಸೂರ್ ಶಾಟ್ ಬಿಗ್ ಹಿಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. ಸೊ ಆಲ್ ದ ಬೆಸ್ಟ್, ಅದ್ಭುತವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅಂಡ್ ಪೊಯಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪೊಯಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ. ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ, ಆಡಿಯೋ ಹಿಟ್ ಆಗ್ತದೆ, ಕಾಸು ಬರ್ತದೆ. ನನಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೂ ಕಾಸು ಬರ್ತದೆ. ಒಳ್ಳೇದಾಗ್ಲಿ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಒಂದು ಕೋಇನ್ಸಿಡೆನ್ಸ್, ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು. ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ 20 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆಡ್ ಆದಂಗ ಆಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಪ್ಪು ಸರ್ ಮತ್ತೆ ಮಹೇಶ್ ಅಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್, ಮಹೇಶ್ ಬಾಬು ಅವರು. ಅಂಡ್ ಅಪ್ಪು ಸರ್ ಬಗ್ಗೆ ಏನ್ ಮಾತಾಡಲಿ. ಸೊ ಈಸ್ ದೇರ್ ಆಲ್ವೇಸ್ ವಿತ್ ಮೀ. ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ, ಯಾವಾಗ್ಲೂ ಇದ್ದಾರೆ. ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ, ಪ್ರತಿಯೊಬ್ಬ ಟೆಕ್ನಿಷಿಯನ್, ಪ್ರತಿಯೊಬ್ಬ ನಿರ್ಮಾಪಕ, ನಿರ್ದೇಶಕ, ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ. ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವರು ಇಲ್ಲೇ ಇದ್ದಾರೆ, ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಇವತ್ತು 20 ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ. ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸ್ಸಿಂಗ್ ಯಾವತ್ತು ನಾನು ಮತ್ತು ಗುಂಡ ಮೇಲೆ ಇರ್ಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ತಾರೆ. ಸೂಪರ್. ಇನ್ನ ಪಟ್ನಾಯಕ್ ಸರ್ ಅವರು ಅಷ್ಟೇ, ವಂಶಿ ಲಾಸ್ಟ್ ಕನ್ನಡದಲ್ಲಿ ನೀವು ಮ್ಯೂಸಿಕ್ ಮಾಡಿದಂತ ಸಿನಿಮಾ. ಸೊ ಅದು ಅಪ್ಪು ಸರ್ಗೆ ಎಲ್ಲೋ ಒಂದ್ ಕಡೆ ಎಲ್ಲ ಕೂಡ್ಕೊಂಡ್ ಬಂದಿದೆ ಅಂತ. ಈ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿಮಗಿಂತ ಆಪ್ಟ್ ಸಂಗೀತ ನಿರ್ದೇಶಕರು ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಒಂಥರ ಸಾಕಷ್ಟು ವಿಷಯಗಳು ಆಡ್ ಆನ್ ಆದಂಗ ಆಗಿದೆ ಸರ್. ಈ ಸಿನಿಮಾ ನಿಮ್ಗೆ ಹೆಂಗ್ ಒಪ್ಸಿದ್ರು ಸರ್ ಇವರು? Let me start with something because this is 20 years of Akash. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿನ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಅಪ್ಪು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ, and without you we feel that emptiness remembering you on this 20th year of Akash, and you are there in our hearts forever. Wherever you are, your blessings are there with us. Thank you for being with us. Yeah, thank you very much Appu sir for whatever you are with us. Thank you. Yeah. ನಿಮ್ ವಾಯ್ಸ್ ಅಲ್ಲಿ ಆ ಹಾಡ್ ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ ಮೀಟ್ ಒಂದ್ ಇದ್ರಲ್ಲಿ ಹೋಗ್ತಾ ಇತ್ತು, ಒಂದ್ ಮೋಡ್ ಅಲ್ಲಿ ಅದು ಒಂದ್ ಫೀಲೇ ಚೇಂಜ್ ಆಗಿ ಹೋಗ್ಬಿಡ್ತು ಸರ್. ಅದು ನಿಮ್ಮ ಧ್ವನಿ, ಆ ಬರವಣಿಗೆ, ಆ ಹಾಡನ್ನ ಮಾಡಿರೋ ಅಪ್ಪು ಸರ್ ಅವರೆಲ್ಲರಿಗೂ ಇರುವಂತ ತಾಕತ್ ಅದು. ಥ್ಯಾಂಕ್ ಯು. ಒಪ್ಪಿಸಿದ್ರು ಸರ್ ಇವ್ರು ನಿಮ್ಗೆ? Yeah, actually I saw the part 1. He made me watch the part 1 first. Part 1 was a decent movie and there are a lot of emotions, ups and downs in the movie. I liked it. And then he narrated the part 2. Then I felt this is something. This is not a normal film. It's not just an animal and human emotion. There are a lot of things, a soul connection in it. It's a love story between a boy and a dog.
I can say. It's a beautiful, soulful love story. Anyone will fall in love with this movie. That is the kind of script it is. So I fell in love and I agreed. Yeah. ಸೂಪರ್. ಇವತ್ತು ಒಂದು ಹಾಡು ಅಷ್ಟೇ ರಿಲೀಸ್ ಆಗಿರೋದು, ಟೋಟಲ್ 6 ಹಾಡುಗಳಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಸರ್, ಆ ಹಾಡುಗಳಿಂದ ಹೆಂಗ್ ಮೂಡ್ ಬಂದಿರ್ಬೋದು ಅಂತ. ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಅಲ್ಲೇ ಹೇಳಿದ್ರು ಒಟ್ಟಿಗೆ ಮತ್ತೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು. Give mic to Prem sir. No, there is a small thing that because I am directing, he feels that okay, he became director, he won't work for me. No, I am officially telling, he is always my director, I am his music director. Okay. Now it's his time to announce. ಆಲ್ವೇಸ್ ನಾನು ಯಾವಾಗಲೂ ಅಷ್ಟೇ ಸುಮಾರು ಅವ್ರ ಹತ್ರ ಸುಮಾರು ಕಲ್ತಿದ್ದೀನಿ ನಾನು ಎಕ್ಸ್ಕ್ಯೂಸ್ ಮೀ ನಡಿಬೇಕಾದ್ರೆ ತುಂಬಾ ಅವ್ರು ಕಂಪೋಸ್ ಮಾಡೋ ಸ್ಟೈಲ್ ಆಗ್ಲಿ, ಕತೆ ಇನ್ವಾಲ್ವ್ ಆಗೋದಾಗ್ಲಿ, ಸೊ ಪ್ರತಿಯೊಂದು. ಸೊ ನನ್ಗೆ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಆರ್ಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂಡ್ ದೆನ್ ಬೇರೆ ಸಮಥಿಂಗ್ ಪ್ರೊಡಕ್ಷನ್ಸ್ ಗಳಿಗೆ ಹೋಗ್ಯಾರೆ, ಮ್ಯೂಸಿಕ್ ಯಾಕೋ ಸೊ ಹಿಂದೆ ತೆಗ್ದಿಯಾರೇನೋ ಅನ್ನೋ ಒಂದು ಭಾವನೆ ನನ್ಗಿತ್ತು. ನನಗೆ ಗೊತ್ತಿರ್ಲಿಲ್ಲ. ಬಂದೆ ಆದ್ಮೇಲೆ ಆರ್ಪಿ ಸರ್ ಯಾರು ಮ್ಯೂಸಿಕ್ ಅಂದೆ, ಆರ್ಪಿ ಸರ್ ಅಂದ. ಹೌದಾ, ಆರ್ಪಿ ಸರ್ ಮಾಡ್ತೀಯಾರ, ಓಕೆ ಅಂತ ಖುಷಿ ಆಯ್ತು. ಆರ್ಪಿ ಸರ್ ಬರ್ತಾವ್ರೆ ಅಂದ ತಕ್ಷಣ ಬಂದೆ. ನಾನು ಬಂದ ತಕ್ಷಣ ಅಂತ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ. ಯಾಕಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ. ಅಂದ್ರೆ ನಾವು ಸತ್ರು, ನಮ್ಮ ಪೀಳಿಗೆ ಎಷ್ಟೇ ಜನ, ನನ್ನ ಮಗ ಆಗ್ಲಿ ಯಾರೇ ಸತ್ರು, ಆ ಸಾಹಿತ್ಯ ಸಾಂಗ್ ಅಂತ ಯಾವತ್ತೂ ಸಾಯಕ್ ಚಾನ್ಸೇ ಇಲ್ಲ. ಆ ಮಟ್ಟದೊಂದು ಸಿನಿಮಾ. ಸೊ ಮತ್ತೆ ನಾನು ಆರ್ಪಿ ಸರ್ನ ಕೇಳಿದೆ, ಎಲ್ರು ನನ್ಗೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತೀನಿ ತಿರ್ಗಿ ಅಂತ. We both will come up with a beautiful love story. 100% we'll get back a love story, guarantee. 100% sure. ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಇಲ್ಲಿ ಬಂದಿರೋ ಪತ್ರಕರ್ತರಿಗೆ, ಮೀಡಿಯಾದವರಿಗೆ, ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನಮ್ಮ ಗುರುಗಳಾದ ಪ್ರೇಮ್ ಸರ್ ಬಂದು ಕಾಗೆ ಹಾಕ್ತಿದ್ರು ಫಸ್ಟ್ ಹೇಳಿಗೆ, ಅದಕ್ಕೆ ಸರ್ ಕರೆಕ್ಟಾಗಿ ಹೇಳಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಅಲ್ಲ, ಅದಕ್ಕೆ ನಾನೇ ಆಂಕರ್ ಇದ್ದಿದ್ದು. ಇಲ್ಲ ಅವರು ನನ್ನನ್ನ ನಂಬ್ತಿರ್ಲಿಲ್ಲ. ಬರುವಾಗ ಮುಂಚೆನೆ ಮನು ಫೋನ್ ಮಾಡ, ಗುರು ಎಲ್ಲಿದ್ಯಾ, ಎಲ್ಲಿ ಹೋಗ್ತಾ ಇದ್ಯಾ, ಇಲ್ಲ ಇದ್ದೀನಿ ಪಾಸ್ ಗೊತ್ತಾಯ್ತು, ನಾನು ನಂಬಲ್ಲ. ಅದಕ್ಕೆ ಆಮೇಲೆ ಸಾಂಗ್ ಕೇಳಿದ್ರು, ಸಾಂಗ್ ಕೇಳ್ಬಿಟ್ಟು ಸಕ್ಕದಾಗಿದೆ, ಯಾವುದು ರಿಲೀಸ್ ಮಾಡಬೇಡ, ಫಸ್ಟ್ ಈ ಸಾಂಗ್ನ ರಿಲೀಸ್ ಮಾಡಂತ. ಓಕೆ ಸರ್, ನೀವೇ ಬಂದು ಲಾಂಚ್ ಮಾಡ್ಕೊಬೇಕು ಅಂತ ಹೇಳಿದೆ, ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಬ್ರು ದಿಗ್ಗಜರು, ಒಬ್ರು ದಿಗ್ಗಜರ ಬಗ್ಗೆ ಆಯ್ತು, ಎರಡನೇ ದಿಗ್ಗಜರು ಸರ್. ಏನಂದ್ರೆ ಅವ್ರು ಹೇಳಿದ್ರಲ್ಲ, ಒಂದು ಸೋಲ್ ಕನೆಕ್ಷನ್. ಅಂದ್ರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್. ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿದೆ. ಯಾರು 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 ಅಂತ ಹುಡುಕ್ಬೇಕಾದ್ರೆ ನಮ್ಮ ರವಿ ಅಣ್ಣ ಸರ್ನ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್ ಮಾಡಿದ್ರು. ಆಮೇಲೆ ಎರಡನೇ ಮಾತೇ ನೋಡಲಿಲ್ಲ. ಯಾಕೆಂದ್ರೆ ಎಕ್ಸ್ಕ್ಯೂಸ್ ಮೀ, ನಾನು ವರ್ಕ್ ಮಾಡಿದ್ದೀನಿ, ಪ್ರೀತಿಗೆ ಇಲ್ಲದೆ ವರ್ಕ್ ಮಾಡಿದ್ದೀನಿ, ಎರಡೂ ವರ್ಕ್ ಮಾಡಿರೋದ್ರಿಂದ ಓಕೆ ಫಿಕ್ಸ್ ಅಣ್ಣ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಆಮೇಲೆ ಕತೆ ಕೇಳಿದ್ರು, ಎಲ್ಲ ಆಯ್ತು. ಕತೆ ಕೇಳಿದ್ಮೇಲೆ ಆರ್ಪಿ ಸರ್ ಒಂದು ಏನಕ್ಕೆ ಅಂದ್ರೆ ಇಂಪ್ರೂವೇಷನ್, ನಂದು ಕತೆ ಮತ್ತೆ ಇಂಪ್ರೂವ್ ಆಯ್ತು. ಏನಕ್ಕೆ ಅಂದ್ರೆ ಕತೆ ಹೇಳಿದ ತಕ್ಷಣ ಸರ್ ಒಂದು ಐಡಿಯಾ ಕೊಟ್ಟರು, ಬ್ಯೂಟಿಫುಲ್ ಐಡಿಯಾ. ಅದು ಹೇಳಕ್ಕಾಗಲ್ಲ ಹೊರಗಡೆ, ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೇಳ್ತೀನಿ. ಅಂದ್ರೆ ಹೌದಲ್ವಾ, ನಾನು ಒಂದು ಪಾಯಿಂಟ್ನ ಕನ್ವೆ ಮಾಡಬೇಕಿತ್ತು. ಯಾವ ತರ ಅಂತಿದ್ದಾಗ ಸರ್ ಈ ತರ ಮಾಡಿ, ಇಲ್ಲೊಂದು ಈ ತರ ಏನೋ ಒಂದು ಮಾರ್ಕ್ ಮಾಡಿ, ಅಷ್ಟೇ ಮಾರ್ಕ್ ಮಾಡಿದ್ರೆ ಅದು ಕನ್ವೆ ಆಗುತ್ತೆ ಎಲ್ಲೋದ್ರೂ ಅಂತ ಹೇಳಿದ್ರು. ಅದು ಎಷ್ಟು ಚೆನ್ನಾಗಿ ಕನ್ವೆ ಆಗಿದೆ ಅಂದ್ರೆ ಇಡೀ ಸಿನಿಮಾ ಯಾರೇ ನೋಡಿದ್ರು ಹೌದಲ್ವಾ, ಅದು ಇದೆ, ಇದೂ ಇದೇನೆ ಅಂತ ಕಂಡು ಹಿಡಿತಾರೆ. ಆಮೇಲೆ ಸಾಂಗ್ಸ್ ವಿಷಯಕ್ಕೆ ಬಂದ್ರೆ, ಈ ಸಾಂಗ್ ಲಿರಿಕ್ ನಾನೇ ಬರ್ದಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಟ್ರೈ ಮಾಡಿದ್ದೀನಿ, ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಲ್ಲ, ಈ ತರ ಡೈರೆಕ್ಟರ್ ಓಕೆ ಅಣ್ಣ, ಈ ತರ ನೋಡಿ ನನ್ನ ಪಕ್ಕ ನಿಂತ್ಕೊಂಡು ನಮ್ಗೆ ಡೌ ಮಾಡ್ತಾನೆ. ನಾವು ಅದೇ ಸ್ಕೂಲಲ್ಲಿ ಬಂದಿರೋದು. ಇಲ್ಲ ಏನಂದ್ರೆ ನಮಗೆ ಲಿರಿಕ್ ಬರೆಯೋ ಚಟ ಹೆಂಗ್ ಬಂತು ಅಂದ್ರೆ, ಇವ್ರ ಜೊತೆ ಈಗ ಸಾಂಗು ನಮ್ಮ ಟೀಮಲ್ಲಿ ಭಾಷೆ ಬರೀತಾ ಜಾಸ್ತಿ ಅಲ್ಲ, ಅವ್ರ ಜೊತೆ ಕೂತ್ಕೊಂಡು ಲೈನಿಗೆ ಪ್ರತಿಯೊಂದು ಲೈನ್ಗೂ ಕೂತ್ಕೊಂಡು ಜೊತೆಗೆ
ಮೀಟ್ರ್ ಹಿಡಿದು ಕೊನೆಗೆ ನಾವು ಮೀಟ್ರ್ ಹಿಡಿಯೋ ಲೆವೆಲ್ ಬಂದಿದ್ದೀವಿ. ಅದಾಯ್ತು. ಅದಾದ್ಮೇಲೆ ಶೂಟಿಂಗ್ ಶುರು ಮಾಡಬೇಕಿತ್ತು. ಶುರು ಮಾಡೋಕೆ ಮುಂಚೆ ಫಸ್ಟ್ ಪಾರ್ಟ್ ಚೆನ್ನಾಗಿರೋದ್ರಿಂದ ಎರಡನೇ ಪಾರ್ಟು ನಮಗೆ ತುಂಬ ಸವಾಲುಗಳಿತ್ತು. ಆಮೇಲೆ ಆರ್ಟಿಸ್ಟ್ಗಳು ಜಾಸ್ತಿ ಆದರು ಈ ಸಲ. ಮತ್ತೆ ಡಾಗ್ ಜೊತೆ, ಯಾರು ಡಾಗ್ ಅನ್ನಲ್ಲ, ಬಂಟಿ ಮತ್ತೆ ಸಿಂಪುನ್ ಜೊತೆ ಕನೆಕ್ಟ್ ಆಗಬೇಕಾಯ್ತು. ಫಸ್ಟ್ ಇವನ್ನ ಎವ್ರಿ ಡೇ ಒಂದು 3 months ಕಳಿಸಿ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಬೈಕ್ ನಮ್ಮ ಹಿಂಗೆ ಮಾಡುತ್ತೆ ಅಂತ ಹೋಗೋಣ. ಟ್ರೈನಿಂಗ್ ತೊಗೊಂಡ ಚೆನ್ನಾಗಿ ಮಾಡ್ದ. ಅದೇ ಥರ ರಾಕೇಶ್ ಅವರು, ನಾನು ಇವ್ರಿಗೆ ಡಾಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅವರು ಬ್ಯೂಟಿಫುಲ್. ಬಂಟಿ ಅವ್ರನ್ನ ಬಿಟ್ಟೆ ಹೋಗಲ್ಲ, ಆ ಲೆವೆಲ್ಗೆ ಅವ್ರನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರು. ಸೊ ಅದಾದ್ಮೇಲೆ ನಮಗೆ ಅದೇ ಪಾರ್ಟ್ 2ನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬೇಕಾಗಿತ್ತು. ಅದನ್ನ ಟ್ರೈ ಮಾಡಿ ಒಂದು ತೊಗೊಂಡೋಗಿದ್ದೀವಿ ಅಂತ ಅನ್ಕೊಂತೀನಿ. ಇದು ಫಸ್ಟ್ ಸಾಂಗಲ್ಲಿ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಏನೋ ಒಂದು ಹೋಪ್ ಉಟ್ಕೊಂಡಿರ್ಬೋದು ಅಂತ ಅನ್ಕೊಂತೀನಿ. ಶಾರ್ಟ್ಲಿ ಇನ್ನೊಂದು ಟ್ರೈಲರು ಮತ್ತೆ ಇನ್ನೊಂದು ಸಾಂಗು ತಗೊಂಡ್ಬರ್ತೀವಿ. ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪ್ರೆಸ್ ಮೀಟ್ ಆಗಿತ್ತು. ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್, ಅವ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನಾನು ಫಸ್ಟೇ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ. ಏನಕ್ಕೆ ಅಂದ್ರೆ ಫಸ್ಟ್ ಪಾರ್ಟು ಟೀಸರ್ ಮಾಡಿದ್ದು ನಾವೇ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಯಾರು ಇಲ್ಲ, ಬರೀ ಪ್ರೆಸ್ ಅವ್ರು ಕರ್ಕೊಂಡ್ಬಂದು ಕೂರಿಸ್ಕೊಂಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತೇನೆ, ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅವ್ರಿಗೆಲ್ಲ ಇಷ್ಟ ಆಗಿ ಸಖತ್ ಖುಷಿ ಮಾಡ್ಬಿಟ್ರು. 1 million ಹೋಗ್ಬಿಡ್ತು. ಯಾರು ಇಲ್ಲ, ಬರೀ ಡಾಗ್ ಇರೋದು. ಸೊ ಈ ಪಾರ್ಟ್ ಕೂಡ ಅವ್ರು 100% ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ. ಅವ್ರ ಆಶೀರ್ವಾದ ನಮ್ಗೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಪ್ರೊಡಕ್ಷನ್ ಜವಾಬ್ದಾರಿನೂ ನಿಮ್ದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಎಲ್ಲರಿಗೂ, ಮತ್ತು ನಮ್ಮ DOPಗೆ ಎಲ್ಲರಿಗೂ, ಮತ್ತು ನಮ್ಮ ಇವರು ಸ್ವಾಮಿ ಮೇನ್ ಪಿಲ್ಲರ್ ಅವನೇ ನಮ್ಮ ಸಿನಿಮಾಗೆ, ಡಾಗ್ ಟ್ರೈನರು K9 ಇರೋದು. ನಂದು ಒಂದು ಯಾವ ಥರ ಇದೆ ಅಂದರೆ, ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನು ಇಟ್ಕೊಳ್ಳಲ್ಲ, ಡಿಸೈನರ್ನು ಇಟ್ಕೊಳ್ಳಲ್ಲ, ಯಾರನ್ನೂ ಇಟ್ಕೊಳ್ಳಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು, ಡಿಸೈನರ್ಸು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರೆ. ನಮ್ಮ ಗರಡಿಗೆ ಬಂದ ತಕ್ಷಣ ಎಲ್ಲ ಕಲ್ತ್ಕೊಂಡ್ಬಿಡ್ತಾರೆ. ಯಾರೇ ಡೈರೆಕ್ಟರ್ ಆಗಲಿ ಅವ್ರು 100% ಪ್ರೊಡಕ್ಷನ್ ಮಾಡ್ತಾರೆ. ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ಕ್ಯಾಶಿಯರು, ಮತ್ತೆ ಪ್ರೋಗ್ರಾಮ್ ಹೇಳೋರು ಅವರೇ, ಎಲ್ಲರೂ ಎಬ್ರಿಸರು ಅವರೇ, ಮತ್ತೆ ಸ್ಪಾಟಿಗೆ ಬಂದು ಕೆಲಸ ಮಾಡೋರು ಅವರೇ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾವಾಗಲೂ. ಈಗ ಬಂದಿರೋ ಸಿಂಬಾನ ಬಂಟಿನ ಸರ್? ಬಂಟಿ ಸಿಂಬ ಇಬ್ರು ಇದಾರ? ಹಾ, ಕರಿ. ಇಬ್ರು ವೇದಿಕೆ ಮೇಲೆ ಬರ್ಲಿ. ಇಬ್ರು ಇವರೇ ಮೇನ್ ಪಿಲ್ಲರ್ಸ್. 4 ಜನ ಆಕ್ಟ್ ಮಾಡಿದ್ದಾರೆ. ಒಂದು ಚಿಕ್ಕ ಪಪ್ಪಿ ಸಿಂಬಾ. ಮೊಬೈಲ್ ಡೌನ್ ಮಾಡಿ ಸ್ವಲ್ಪ ಮುಂದೆ ಮೊಬೈಲ್ ಚೂರು ಸೂಪರ್. ಇದ್ರಲ್ಲಿ ಸಿಂಬಾ ಯಾರು? ಪ್ರೇಮ್ ಸರ್ ಫೋಟೋ ಅಂತೆ ಒಂದು ನಿಮಿಷ ಹಂಗೆ. ಹಾ, ನಯನ ಅವ್ರು ಬರ್ಲಿ, ಯುವನ್ ಬನ್ನಿ. ಕೌಶಿಕ್. ಇದು ಸಿಂಹ ಯಾರು, ಬಂಟಿ ಯಾರಂದ್ರೆ? ಇದು ಸಿಂಬಾ, ಅದು ಬಂಟಿ. ಸ್ವಲ್ಪ ಎಲ್ಲ ಹತ್ರ DOP ತನ್ವಿಕ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಎಲ್ಲರೂ ಹೇಳ್ತಿದ್ದಾರೆ ಈ ಸಿನಿಮಾ ಇಂದ ನೀವು ಸೂಪರ್ ಡೂಪರ್ ಹಿಟ್ ಆಗ್ತೀರಾ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಲ್ ಅಂತ. ಸ್ವಲ್ಪ ಫೇಸ್ ಸರ್ ರೀಟೇಕ್ ಬನ್ನಿ ಸರ್. ಡೈಲಾಗ್ ರೈಟರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ರೋಹಿತ್ ಅವರು, ರಮಣ್ ಅವರು. ಬೇಗ ರೆಡಿ ಸಿಂಬಾ.
ಸರ್ ಆಗಿದ್ರೆ ಒಂಚೂರು ಡೌನ್ ಆಗಿ ಸರ್.